ಆ, ಇವತ್ತು ನಮ್ಮ ಆಳಂದ್ ಪಟ್ಟಣದಿಂದ ಆಳಂದ್ ಶಿಕ್ಕೂರವಾಡಿ ರೋಡಿನ ರಸ್ತೆಯ ನಿರ್ಮಾಣದ ನೆಪದಲ್ಲಿ ರೈತರ ಭೂಮಿಯ ಅತಿಕ್ರಮಿಸಿ ದಬ್ಬಾಳಿಕೆ ಹಾಗೂ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರ. ಮೇನ್ ನಾನು ಹೊನ್ನಳ್ಳಿ ರೈತರ ಬಗ್ಗೆ ತಮ್ಮ ಜೊತೆ ಮಾತಾಡಕ್ ಬಂದಿದ್ದೀನಿ. ಹೊನ್ನಳ್ಳಿಯಲ್ಲಿ ಒಂದು 4 ಜನ ರೈತರು, ಆ 4 ಜನ ರೈತರದು ಒಂದು 6-7 ಎಕರ್ ಹೊಲ ರೋಡ್ ನಿರ್ಮಾಣ ಮಾಡೋ ಸಲುವಾಗಿ ಕಬ್ಜಾ ಮಾಡ್ಕೋತಾ ಇದಾರ. ಸೊ ನಾನೊಂದ್ ಮಾತು ಕೇಳ್ತೀನಿ, ನೀವು ರೋಡ್ ಮಾಡ್ತಾ ಇದೀರಲ್ಲ, ರೋಡ್ ಯಾರಿಗೋಸ್ಕರ ಮಾಡ್ತಾ ಇದೀರಿ? ನಾವು ರಸ್ತೆ ನಿರ್ಮಾಣದ ಅಪೋಸಿಟ್ ಇಲ್ಲ, ರಸ್ತೆ ಬೇಕು. ಶಿಕ್ಕೂರವಾಡಿ ಜನರಿಗೂ ತೊಂದರೆ ಆಗ್ತಾ ಇದೆ, ಅವ್ರಿಗೆ ರಸ್ತೆ ಬೇಕು, ರಸ್ತೆ ವಿರುದ್ಧ ನಾನಿಲ್ಲ. ಆದ್ರ ರೈತರ ಜಮೀನನ್ನ ನೀವು ದಬ್ಬಾಳಿಕೆ ಮೂಲಕ ಅವರ ಜಮೀನನ್ನ ಕಬ್ಜಾ ಮಾಡತ್ತಿರಲ್ಲ, ಅದ್ರ ವಿರುದ್ಧ ಇದ್ದೀನಿ. ನಾನು ರೈತರ ಜೊತೆ ಇದ್ದೀನಿ. ನೀವು ರಸ್ತೆ ಮಾಡ್ರಿ. ಒಂದ್ ಮಾತು ಹೇಳ್ತೀನಿ, ಈ ರೈತರು ಈಗ ಅದರಲ್ಲ 4 ಜನ ರೈತರು, ಶಿವಪುತ್ರಪ್ಪ ಬಿರಾದಾರು, ಬಾಬುರಾವ್ ಕೋರೆ, ನಾಗಣ್ಣ ಕೋರೆ, ಈಶ್ವರ್ ಮೂಲ್ಗೆ, ಈ 4 ಜನ ರೈತರದಲ್ಲ, ಇವ್ರು ಹೊಲ ನಡೆದದ ರೋಡ್ನಾಗ. ಆದ್ರೆ ಇವ್ರು ಹಿಂದಕ್ಕೊಂದು 15 ವರ್ಷದಿಂದ ಕೇಸ್ ಹಾಕಿದ್ರಂತ. ಆ ಕೇಸಲ್ಲಿ ಗೆದ್ದಾರ. ಯಾವಾಗ 2014ರಲ್ಲಿ ಈ ಕೇಸ್ ಗೆದ್ದಾರ. ಅಲ್ಲಿ ಕಾನೂನು ಏನ್ ಹೇಳ್ತದ ಅಂತಂದ್ರ, ರೈತರ ಪರವಾಗಿ ತೀರ್ಪು ನೀಡಿ ರೈತರು ತಮ್ಮ ಹೊಲಗಳನ್ನು ಉಳಿಮೆ ಮಾಡಿಕೊಳ್ಳಲು ಹಾಗೂ ಅಲ್ಲಿ ರಸ್ತೆ ನಿರ್ಮಾಣ ಮಾಡದಂತೆ ಶಾಶ್ವತ ನಿರ್ಬಂಧಾಜ್ಞೆ ವಿಧಿಸಿತ್ತು. ಅಂದ್ರ ಶಾಶ್ವತ ಕಾನೂನಿನಿಂದ ಮಾಡಲೇಬಾರ್ದು ರೋಡ್ ಅಂತ ಹೇಳ್ಯದ. ತಾವು ರೈತರನ್ನು ಉಳಿಮೆ ಮಾಡ್ಕೋಬಹುದು ಅಂತ ಹೇಳ್ಯಾರ. ಸೊ ಕಾನೂನನ್ನ ಹೇಳಿದ್ಮೇಲೆ ಇವ್ರು ಕಾನೂನ್ನೇ ಕೈಗೆ ಎತ್ಕೊಂಡು ಯಾರೋ ಸ್ವಲ್ಪ ಜನರ ಕೈಯಿಂದ ಮತ್ ನಾವು ಕೇಸ್ ಗೆದ್ದೀವಿ ಅದು ಇದು ಸುಳ್ಳು ಕತೆ ಹೇಳಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರೋಡ್ ಮಾಡತ್ತಾರ. ಈಗ ನಾವೊಂದ್ ಮಾತು ಕೇಳ್ತೀನಿ ಸರ್ಕಾರದವ್ರಿಗೆ, ಜನರಿಗೆ, ನಿಮಗ್ ರೋಡೇ ಬೇಕಲ್ಲ, ಶಿಕ್ಕೂರವಾಡಿ ಜನರಿಗೆ ರೋಡ್ ಬೇಕಲ್ಲ. ಸೊ ಕಾನೂನು ಪ್ರಕಾರ ಕಾನೂನು ಮ್ಯಾಪ್ ಎಲ್ಲದ, ರಸ್ತೆ ಎಲ್ಲದ, ದಾರಿ. ಈಗ ಹಿಂದಕ್ಕೆ ಸರ್ಕಾರದವ್ರು ಪ್ರತಿಯೊಂದ್ಸಲ ಗೊತ್ತಿದೆ, ಎಲ್ರಿಗೂ ತಮಗ್ ಗೊತ್ತಿದೆ ಮಾತ್ಯದ. ಒಂದು ಊರಿಗೆ ರೋಡ್ ಇಲ್ಲ ಅಂದ್ರ ಕಾಲ್ನಡಿಗೆ ದಾರಿ ಇಲ್ಲ ಎತ್ತಿನ ಬಂಡಿ ದಾರಿ ಅಂತ ಬರ್ತಾವ್. ಇದು ಹಿಂದಕಿನ ಹಿಡಿದು ಮಾಡಿದದ. ತಮ್ಮ ಊರಿಗೆ ರೋಡ್ ಇಲ್ಲ ಅಂದ್ರ ಅದನ್ನ ಬಳಸ್ಕೊಂಡು ತಾವು ಊರಿಗೆ ರೋಡ್ ಮಾಡ್ಕೋಬಹುದು ಅಂತ ಹೇಳ್ಯಾರ. ತಾವು ಆ ರೋಡ್ ಯಾಕೆ ಬೇಡ ಅಂತ ಇದ್ದೀರಾ? ಆ ರೋಡ್ ಯಾಕೆ ಧಿಕ್ಕರಿಸ್ತಾ ಇದ್ದೀರಾ? ನಮಗ್ ಈ ರೈತರು ಹೊಲದ ಮೇಲೆ ಹೋಗಂತ ರೋಡೇ ಬೇಕಂತ ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಓಕೆ, ಡನ್. ಮೊನ್ನೆ ಶಿಕ್ಕೂರವಾಡಿಯಾಗ ಒಂದು ಸ್ವಲ್ಪ ಜನ ಹೇಳ್ಯಾರ, ರೈತರು ಪಾಪ ಸಾಮಾನ್ಯ ಜನರ ಕೈಲಿ ಮಾತಾಡ್ಸ್ಯಾರ, ಅದೇನ್ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ವಾಲಿ ಮೇಡಮ್ ಅವರೇ, ನಿಮ್ಮ ಹೊಲನೇ ನೀವು ಕೊಟ್ಟಿರಿ ರೈತರಿಗೆ. ನಾವು ಸೀಮಿ ಲಕ್ಷ್ಮಿ ಬಲ್ಲಿ ತಮ್ಮ ಹೊಲನೇ ಕೊಟ್ಟಿರಿ, ಮಂದಿ ಹೊಲ ಕೊಡ್ಲಿಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡಿರಿ ಅಂತ ಕೇಳ್ತಾರ. ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಿಕ್ ಇಚ್ಛೆ ಪಡ್ತೀನಿ, ನಮ್ಮ ಹೊಲ ನಮ್ಮ ಯಜಮಾನ್ರು ನಮ್ಮ ಮಾಮ ಅವ್ರಿದ್ದಾಗ ಕೊಟ್ಟಿಲ್ಲ ಅಂತ ಹೇಳಲ್ಲ. ಆದ್ರ ನಮ್ಮ ಸ್ವ ಇಚ್ಛೆಲಿಂದ ನಾವು ಕೊಟ್ಟಿವಿ. ಆದ್ರ ಇಲ್ಲಿನ ರೈತರು ಕೊಡ್ಬೋದು. ನೀವು ಬಂದ್ ಅಪ್ರೋಚ್ ಅವ್ರಿ, ಇಲ್ಲ ಮಾತಾಡ್ರಿ. ಇವ್ರ ಮನಸ್ಸಿನಾಗ ಜನಗಳಿಗೆ ಬೇಕು ಅಂದ್ರ ಅವ್ರು ಕೊಡ್ಬೋದು, ಬಿಡ್ಬೋದು, ಅದು ಅವ್ರ ಇಚ್ಛೆ. ನಾನು ಅದು ಹೇಳಕ್ಕಾಗಲ್ಲ. ಆದ್ರ ಅವ್ರಿಗೆ ಅಪ್ರೋಚ್ ಆದ್ರ ಅವ್ರಿಗೆ ಹೋಗಿ ಕೇಳ್ರಿ, ಅವ್ರಿಗೆ ಮಾತಾಡ್ರಿ, ರಿಕ್ವೆಸ್ಟ್ ಮಾಡ್ಕೋರಿ. ಇಲ್ಲ ಕಾನೂನು ಪ್ರಕಾರ ನೀವು ಭೂತ್ ಸ್ವಾಧೀನ ಮಾಡ್ಕೋರಿ. ಎಲ್ಲಾ ಆಪ್ಷನ್ ಅವಲ್ರಿ. ಅದನ್ನ ಬಿಟ್ಟಿ ಅಧಿಕಾರಿಗಳಿಗೆ ಕಟ್ಕೊಂಡು MLA ಸಾಬ್ರೆ, ಇದು MLA ಸಾಬ್ರಿಗೆ ಗಮನಕ್ಕಿದ್ದು ಅವ್ರು ಏನು ಇಂಜಿನಿಯರ್ಗಳು ಜೈಗಳು ಏನ್ ಮಾಡ್ತಾರಲ್ಲ, ಇದು ಗುತ್ತಿಗೆದಾರರು, ಅವ್ರಿಗೆ ಗೊತ್ತಿರಲಾರ್ದನೆ ಟೆಂಡರ್ ತರ್ತಾರ, ಗೊತ್ತಿರೋದೇ ಕೆಲಸ ಮಾಡ್ತಾರ್ರಿ. ಒಂದು ಆರ್ಡರ್ ಕಾಪಿ ತೋರಿಸ್ತಾ ಇಲ್ಲ, ಒಂದು ಟೆಂಡರ್ ಕಾಪಿ ತೋರಿಸ್ತಾ ಇಲ್ಲ, ಒಂದು ಎಸ್ಟಿಮೇಟ್ ಕಾಪಿ ತೋರಿಸ್ತಾ ಇಲ್ಲ. ಪೊಲೀಸರು ಬರ್ತಾರ, ದಬ್ಬಾಳಿಕೆ ಮಾಡ್ತಾರ. ಸಿವಿಲ್ ಮ್ಯಾಟರ್ನ ಪೊಲೀಸರು ಯಾಕೆ ಬೇಕು? ಸಿವಿಲ್ ಮ್ಯಾಟರ್ ಪೊಲೀಸರು ಬೇಕಾಗಿಲ್ಲ. ಅದಕ್ಕೂ ಮೀರಿ ಬಹಳ ಸೀರಿಯಸ್ ಕೇಸ್ ಇತ್ತು ಅಂದ್ರ ಪ್ರೊಟೆಕ್ಷನ್ಗೆ ಹೋಗ್ಬೇಕು, ಹೊರತು ದಬ್ಬಾಳಿಕೆ ಮಾಡಕ್ ಅಲ್ಲ. ನಾ ತಮಗ್ ವಿಡಿಯೋ ಮೂಲಕ ತೋರಿಸ್ತೀನಿ. ಹೆಣ್ಮಕ್ಳೆಲ್ಲ ನೀವು ರಸ್ತೆ ಮಾಡಿದ್ರ ವಿಷಪುರ್ ಸಾಯ್ತೀವಿ ಅಂದ್ರೆ 70 ಸಾಯಿರಿ ಅಂತಾರ, ಕೈ ಹಿಡ್ದು ಹೇಳ್ತಾರ, ದಬ್ಬಾಳಿಕೆ ಮಾಡ್ತೀರಿ. ಯಾರಿ ನಿಮ್ಗೆ ಅಧಿಕಾರ ಕೊಟ್ರು? ಯಾರ ಅಧಿಕಾರ ಕೊಟ್ರು ತಮಗೆ ಇದೆಲ್ಲ ಮಾಡಕ? ಯಾರು ಕುಮ್ಮಕ್ಲಿಂದ ಇಷ್ಟೊಂದು ಕುಡಿಕತ್ತೀರಿ? ಅಧಿಕಾರಿಗಳೇ, ಇದು ಅಧಿಕಾರಿಗಳಿಗೆ ಕಟ್ಕೊಂಡು ಕೆಲಸ ನಡೆದವ. ಅದಕ್ಕ ಈ ರೈತರಿಗೆ ನ್ಯಾಯ ಸಿಗ್ಬೇಕು. ಶಿಕ್ಕೂರವಾಡಿ ಹೊನ್ನಳ್ಳಿ ಜನರ ರೋಡಿಗೆ ಅಂದೇನ ಅಭ್ಯಂತರ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಕಾನೂನುಬದ್ಧವಾಗಿ ತಮ್ಮಲ್ಲಿ ಅಧಿಕೃತವಾಗಿ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸಿ ಇವ್ರಿಗೆ ಕೈ ಮುಗಿದಿ ರೋಡ್ ಮಾಡಕ ನಾನು ಎದುರು ನಿಂದಿರ್ತೀನಿ. ಅದನ್ನ ಮೀರಿ ಅನಧಿಕೃತವಾಗಿ ನೀವೆಲ್ಲ ಕಾನೂನುಬದ್ಧವಾಗಿ ಕ್ರಮಗಳು ತಗೋರಿ. ಕಾನೂನು ವಿರುದ್ಧ ಕ್ರಮಗಳು ತಗೊಂಡು ನೀವು ಮನಸ್ಸಿಗೆ ಬಂದಂಗ ಆಟ ಆಡ್ತೀರಿ. ತಾಲೂಕಿನಾಗ ಯಾರು ಕೇಳೋರಿಲ್ಲ. ಮಾಜಿ ಶಾಸಕರ ಪುತ್ರರು, ನಾನು ಇವತ್ತೊಂದು ಮಾಧ್ಯಮದ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ, ಯಾರು ಸುಭಾಷ್ ಸಾರ್ ಗುತ್ತಿದಾರ್ ಅವ್ರ ಪುತ್ರ ಹರ್ಷಾನಂದ್ ಅವರು
ಇವತ್ತು ವಿಂಡ್ ಪವರ್ ಬಗ್ಗೆ ಮಾತಾಡ್ತಾರ ಮೀಡಿಯಾ ಮುಂದೆ ಕುಂತಿ. ನಿಮಗೆ ಏನ ನೈತಿಕತೆ ಅದ ಅಂತ ಕೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ನಿಮ್ ತಂದೆಯವ್ರ ಶಾಸಕರಾಗಿ ರೈತಲ್ಲ ತಾಲೂಕಿನಾಗ ಆಗಿಲ್ಲ ಆದಾಗ ನೀವೇನ್ ಮಾಡಿರಿ? ನೀವನು ನಿಮ್ ತಂದೆಯವ್ರ ಎಮ್ ಕಾರಬಾರ್ ಮಾಡಿರಿ. ಅವಾಗ ಯಾರ ರೈತರಿಗೆ ನ್ಯಾಯ ಕೊಡ್ಸಿರಿ ನೀವು? ಆ ಟೈಮ್ನಾಗ ಈ ರೋಡಿಂದು ಅಲ್ರಿ, ಈ ಏನ್ ರೋಡ್ ಏನ್ ಇಶ್ಯೂ ನಡೆದಲ್ಲ ಆ ಟೈಮ್ನಾಗ ಸುಭಾಸ್ ಆರ್ ಗುತ್ತೇದಾರ ಇದ್ರು. ಪ್ರಾರಂಭ ಅವರೇ ಮಾಡ್ಯಾರ. ನಮ್ ತಾಲೂಕಿನಾಗ ಹೆಂಗದ ಗೊತ್ತ್ರಿ, ಒಬ್ರು ಚಾಲನೆ ಕೊಡ್ತಾರ, ಒಬ್ರು ಅದಕ್ಕೆ ಎತ್ತಿ ಬೆಂಬಲ ಮಾಡ್ತಾರ. ಅಂದ್ರ ಇವ್ರು ಅಣ್ಣ ತಮ್ಮನೇ, ಇವ್ರು ಬೇರೆ ಯಾರು ಇಲ್ಲ. ತಾಲೂಕ ಇಬ್ರು ಹಂಚ್ಕೊಂಡಾರ. ನೀ ಕೆಣಕು ನಾ ಗಪ್ ಹೊಡಿತೀನಿ, ನಾ ಕೆಣಕದಲ್ಲಿ ನೀ ಗಪ್ ಹೊಡಿ. ಯಾಕ ಪಾರ್ಟ್ನರ್ ಅವ್ರಿಬ್ರು ಪಾರ್ಟ್ನರ್, ಅವ್ರಿಬ್ರು ಶ್ರೀಮಂತಿಕೆ ಹೆಚ್ಚಿಗಾಲಕ್ಕ ಈ ತರ ರೈತರು ಹೊಟ್ಟಿ ಮೇಲೆ ಹೊಡಿ ರೈತರಿಗೆ ದಬ್ಬಾಳಿಕೆ ಮಾಡ್ತಾರ. ನಾನೊಬ್ಬಕ್ಕೆ ಯಾರೋ ಒಂದು ಅವ್ರ ಮಗಳಾಗಿ ಅವ್ರ ತಂಗಿಯಾಗಿ ಬಂದಿನಿ, ರೈತರಿಗೋಸ್ಕರ ಧ್ವನಿ ಎತ್ಲತ್ತೀನಿ. ಇದು ಹೊನ್ನಾಳಿದು ನಮ್ಮ ಹೊಲ್ದಂದು ರೋಡ ಒಯ್ದಿಗತ್ತಾರ್ರಿ ಶುಕ್ರವಾಡಿಗ. ನಮ್ದು ಹೊಲ್ದಾಗ ಪಾಣಿದಾಗ ಭೀ ಇಲ್ಲ, ಹಾದಿ ನಕ್ಷದಾಗ ಭೀ ಹಾದಿ ಇಲ್ಲ. ಡ್ರೋನ್ ಹಾರಿಸಿ ಸರ್ವೆ ಮಾಡ್ಯಾರ್ರಿ. ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಡ್ರೋನ್ ಹ್ಯಾಂಗ್ ಬತ್ರಿ? ನಕ್ಷೆ ತಯಾರ ಸರ್ವೆ ಮಾಡ್ಕೊಂಡು ನಕ್ಷೆ ಇವ್ರು ನಮ್ಮ ನಡ್ಬರ್ಕ್ ಮಾಡ್ದಾಗತ್ತಾರ್ರಿ. ಹಾದಿ ನಕ್ಷೆದಾಗ ಇದ್ದದ ಹಾದಿಯಲ್ಲಿ ಬಿಟ್ಕೆ ನಮ್ಮ ಹೊಲ್ದಾಗ ಬಂದು ಕೇಸಿದ್ ಇವ್ರು ಏನದ ನಮಗೆ ಹೆಣ್ಮಕ್ಳಿಗೆ ನಮಗ ಅಂಜಿಸಿ ನಮ್ಮ ಮಗನ ಕೈಯನ್ನು ಮೊಬೈಲ್ ಕಸ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಏನದ 3 ಮಂದಿ ಪೊಲೀಸರು ಕಲ್ತ್ ಕೇಸಿಂದ ಎತ್ತು ಕಡಿ ಬಿಟ್ಟು ಅಟೇ ಚಾಲು ಮಾಡ್ದಾಗತ್ತಾರ್ರಿ. ಹಾದಿ ಮಾಡ್ಕೊಂಡು ಹೋಗ್ಲಿ, ನಮ್ಮ ಹೊಲ್ದಾಗ ಹಾದಿ ಕೊಡಲ್ಲ. ಆಗಾರ ನೀವು ಹಾದಿ ಇದ್ದಿದ್ದೆ ಮಾಡ್ತಾ ಅಂದ್ರೆ ನಾ ಇಷ್ಟ ಕೊಡು ಸಾಯ್ತೇವ್ ನೋಡ್ರಿ.